ಮುಂಬರುವ ದಿವಸಗಳಲ್ಲಿ ಅವ್ರಿಗೆ ಉಜ್ವಲವಾದಂಥ ಭವಿಷ್ಯ ಖಂಡಿತವಾಗಿ ಇದ್ದೇ ಇದೆ. ಸಿ ವಿ ರಾಮಾಂಜನಿ ಸರ್ಗೆ ಮೊದಲಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇವೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಗಾಳೆ ಆಂಜನೇಯ ವಾರ್ಡ್ನಲ್ಲಿರುವ ರಾಮಾಂಜನೇಯ ಕಚೇರಿ ಬಳಿ ವಿಜಯನಗರ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಮಾಂಜನೇಯರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ರವೀಂದ್ರ, ಅರುಣ್ ಸೋಮಣ್ಣ, ಮಾಜಿ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ರಾಜು, ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಸಿದ್ದರಾಜು, ಕೃಷ್ಣ ಮತ್ತು ಕಾರ್ಯಕರ್ತರು, ಸ್ನೇಹಿತರು ಉಪಸ್ಥಿತರಿದ್ದರು. ಈ ಶುಭ ಸಂದರ್ಭದಲ್ಲಿ ಕಾರ್ಯಕರ್ತರು ರಾಮಾಂಜಿರವರಿಗೆ ಶಾಲು, ಹಾರ, ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ರಾಮಾಂಜನಿಯವರ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು. ರಾಮಾಂಜನಿ ಸರ್ ಅಂದರೆ ಸ್ನೇಹಜೀವಿ. ಅವರು ಯಾವಾಗಲೂ ಕೂಡ ಸದಾ ನಾನು ಯಾವತ್ತೂ ಕೂಡ ಅವ್ರ ಮುಖದಲ್ಲಿ ಮಂದಹಾಸ ನೋಡೇ ಇಲ್ಲ. ನಗ್ತಾ ಇರ್ತಾರೆ, ಎಲ್ಲರೂ ನಗ್ತಾ ಮಾತಾಡ್ತಾ ಈ ವಿಜಯನಗರ ಏನು ನಮ್ಮ ಕ್ಷೇತ್ರ ಇದೆ, ವಿಧಾನಸಭಾ ಕ್ಷೇತ್ರ ಒಂದು ವಿಭಿನ್ನವಾದಂಥ ಕ್ಷೇತ್ರ. ಇಲ್ಲಿ ಅವ್ರನ್ನ ಇಷ್ಟೊಂದು ಜನನ ಒಟ್ಟಿಗೆ ಸೇರಿಸ್ಕೊಂಡು ಪ್ರತಿಯೊಬ್ಬರನ್ನೂ ಅವರು ಒಂದು ಸಹೃದಯದಿಂದ ನೋಡಿ ಅವ್ರ ಜೊತೆ ಬೆರೆತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಕೂಡ ಒಂದು ಹೋಗ್ಬಿಟ್ಟು ಇಲ್ಲಿ ಅನೇಕ ಜನಕ್ಕೆ ಅವರು ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ರವೀಂದ್ರ ಸರ್ ಹೇಳಿದಾಗೆ ಮುಂಬರುವ ದಿವಸಗಳಲ್ಲಿ ಅವ್ರಿಗೆ ಉಜ್ವಲವಾದಂಥ ಭವಿಷ್ಯ ಖಂಡಿತವಾಗಿ ಇದ್ದೇ ಇದೆ. ಅದು ಶತಸಿದ್ಧಾಗಿ ಆತ್ಮೀಯರಾಗಿರ್ತಕ್ಕಂಥ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲ ಇವತ್ತು ಸಂಭ್ರಮದಿಂದ, ಸಡಗರದಿಂದ, ಉತ್ಸಾಹದಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಕೇಂದ್ರ ರೈಲ್ವೆ ಮತ್ತು ಜನಶಕ್ತಿ ಸಚಿವರಾದಂಥ ವಿ ಸೋಮಣ್ಣನವರ ಸುಪುತ್ರರು, ಯುವ ನಾಯಕರು ಆದಂಥ ಡಾಕ್ಟರ್ ಅರುಣ್ ಸೋಮಣ್ಣವರು ಆಗಮಿಸಿದ್ದಾರೆ. ಇಂದು ನಂದು ಹುಟ್ಟುಹಬ್ಬನ ಆಚರಣೆನ ಎಲ್ಲ ನಮ್ಮ ಅಭಿಮಾನಿ ದೇವರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗೂ ಅವರು ಇವತ್ತು ಇರಲೇಬೇಕು, ನೀವು ಬರಲೇಬೇಕು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲ ನಮ್ಮ ಸ್ನೇಹಿತರ ಒತ್ತಾಯದ ಮೇರೆಗೆ ನಾವು ಇಲ್ಲಿ ಬಂದು ಇವ್ರ ಜೊತೆಗೆ ತೊಡಸ್ಕೊಳ್ಳೋಂಥ ಭಾಗ್ಯ ನಂಗೆ ಸಿಕ್ತು. ಇಷ್ಟೊಂದು ಜನ ಸೇರಿ ಎಲ್ಲ ಈ ಕಾರ್ಯಕ್ರಮ ಬಂದಿದ್ದಾರೆ ಅಂದರೆ ಯಾವುದೋ ಜನ ಪುಣ್ಯ ಅಂತ ನಾನು ಅನ್ಕೊತಾ ಇದ್ದೀನಿ. ಇಷ್ಟೊಂದು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಒಂದಿನ ನೋಡ್ತಾ ಇದ್ದಂಗೆ ಎಲ್ಲನೂ ಪ್ರತಿಯೊಬ್ಬರನ್ನು ನೋಡ್ತಾ ನನಗೇನೇ ಮೈ ಜುಮ್ ಅನ್ನತ್ತೆ. ಯಾಕೆ ಅಂದರೆ ನಮಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತೇ ನನಗೆ ಅದನ್ನು ಅನುಭವ ಆದಂಥದ್ದು. ಸಂಪಾದನೆ ದುಡ್ದು ಅಭಿಮಾನಿಗಳ ಬಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರನ್ನೆಲ್ಲ ನಾನು ಪಡೆದಿದ್ದೀನಿ, ನಾನೇ ಪುಣ್ಯವಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದಣ್ಣ ಅವರಾಗ್ಬೋದು, ಕೃಷ್ಣ ಆಗ್ಬೋದು, ನಮ್ಮ ಅವಿನಾಶ್ ಆಗ್ಬೋದು, ಹಾಗೆ ನಮ್ಮ ವೀರೇಶು, ನಮ್ಮ ಗೋವಿಂದೇಗೌಡರು, ಹೀಗೆ ಅನೇಕರು, ಸತೀಶು, ಆಮೇಲೆ ಮತ್ತು ಇನ್ನೂ ಅನೇಕರು ಎಲ್ಲ ನಮ್ಮ ಸ್ನೇಹಿತರ ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇವರಿಗೆಲ್ಲ ನಾನು ಎಷ್ಟು ಇದು ಹೇಳೋದು ನಾನು ಅದಕ್ಕೆ ಪ್ರಮುಖ ಮುಖಂಡರು ಇದಿಲ್ಲ ನನಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನನಗೆ ಮೇಯ್ನಾಗಿ ಹಿರಿಯ ಅಂತ ನಮ್ಮ ರವೀಂದ್ರ ಅವರು, ನಮ್ಮ ಅರುಣ್ ಸೋಮಣ್ಣ ಅವ್ರು ಬಂದಿದ್ದರು, ನಮ್ಮ ನಾಯಕರ ಮಗ ಅರುಣ್ ಸೋಮಣ್ಣ ಬಂದಿದ್ದರು. ಹಾಗೆ ನಮ್ಮ ಚೇರ್ಮನ್ ಈ ಭಾಗದ ಚೇರ್ಮನ್ರು ಅಂತಲೇ ಖ್ಯಾತಿ ಆಗಿರ್ತಕ್ಕಂಥ ನಮ್ಮ ಚಂದ್ರಪ್ಪನವ್ರು ಬಂದಿದ್ದರು. ಹೀಗೆ ಅನೇಕ ಗಣ್ಯರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಇನ್ನು ನನಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಚೆನ್ನಾಗಿ ನಾನು ಇದಾಗಿದ್ದೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತ ಭಗವಂತ ಗಾಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತಂದರೆ ಭಗವಂತ ನನ್ನ ಇದು ಮಾಡ್ತೀನಿ ಅಂತ ಕೇಳ್ಬೋದು. ಸರ್, ಈ ದಿನ ನಮ್ಮ ವಿಜಯನಗರ ಮಂಡಲ ಅಧ್ಯಕ್ಷರಾದ ಸಿ ವಿ ರಾಮಾಂಜನಿ ಸರ್ಗೆ ಮೊದಲಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇವೆ. ಅದೇ ರೀತಿ ಸಂಘಟನೆಯಲ್ಲಿ ರಾಮಾಂಜನಿಯವರು ಪ್ರತಿಯೊಂದು ವಿಜಯನಗರ ಮೂಲೆನೂ ಎಲ್ಲ ಜನಾಂಗದ ಜನ ಸೇರಿ ಸಂಘಟನೆ ಕಟ್ತಾ ಇದ್ದಾರೆ. ಭಗವಂತ ಅವರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಭಗವಂತಲ್ಲಿ ಕೇಳ್ಕೊತೀನಿ. ಸರ್, ಈ GBA ಬಂದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರೋದು. ಅವರೇ ಮಂಡಲ ಅಧ್ಯಕ್ಷರದಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು, ಮಿಕ್ಕಿದ ಆಮೇಲೆ. ಸರ್, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ದೇಹದೊಂದಿಗೆ
ಕಳೆದ 20 ವರ್ಷಗಳ ಅವಧಿಯಲ್ಲಿ ರಾಜಕಾರಣದಲ್ಲಿ ಅನೇಕ ದೇಶ ಸೇವೆಯಿಂದ ಹಿಡಿದು ದೇಶ ಸೇವೆ ಜನರ ಸೇವೆಯೇ ದೇಶ ಸೇವೆ ಅಂತ ತಿಳ್ಕೊಂಡು ಒಂದೊಂದು ವ್ಯತ್ಯಾಸ ಇಲ್ಲದೆ ಎಲ್ಲ ಸಾಮಾಜಿಕ ಕಳಕಳಿಯಿಂದ ಎಲ್ಲ ಜನಾಂಗದ ಜನಗಳಿಗೆ ಅನುಕೂಲವಾದಂಥ ಎಲ್ಲ ಜನಪರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಿಜಯನಗರದ ಮಂಡಲ ಅಧ್ಯಕ್ಷರಾದಂಥ ಅವರಿಗೆ ನಮ್ಮ ಜನತೆ ಸಂಪೂರ್ಣವಾದ ಬೆಂಬಲ ಇದೆ. ವಿಜಯನಗರದಲ್ಲಿ ಏನಾದರೂ ಆಗ್ತದೆ ಅಂತಂದರೆ BJPಯಿಂದ ಏನಾಗ್ತದೆ ಬದಲಾವಣೆ ಆಗ್ತದೆ ಅಂದರೆ ಮುಂಚೂಣಿಯಲ್ಲಿ ಅವರ ಹೆಸರಿರ್ತದೆ. ಈ GBA ವಿಚಾರ ಬಂದಾಗ ಮಂಡಲದ ಅಧ್ಯಕ್ಷರ ಆದಂಥ ಅವರಿಂದಲೇ ಕಾರ್ಯವೈಖರಿ ಸಫಲವಾಗ್ತಾ ಇದೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಇದೆ. ಜನ ಸಮಾರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಕಾಯಕವೇ ಕೈಲಾಸ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ಜನಪರ ವೇದಿಕೆಯಿಂದ ಸ್ನೇಹಕೂಟದ ವತಿಯಿಂದ ನಾನು ಈ ದೀಪಾನಗರ ವಾರ್ಡ್ ಅಧ್ಯಕ್ಷನಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಜಯನಗರ ವಿಧಾನಸಭಾ ಕ್ಷೇತ್ರದ BJP ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದಂಥ ಶ್ರೀ ರಾಮಾಂಜನೇಯರವರಿಗೆ ಈ ಜನ್ಮದಿನದ ಶುಭಾಶಯನ ಮೊದಲನೇಗೆ ಕೋರ್ತಾ ಇದ್ದೇನೆ. ಮುಂದೆ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಅಂತಸ್ತು ಮತ್ತು ಅದ್ರ ಜೊತೆಗೆ ಅಧಿಕಾರವನ್ನು ಸಹ ಕೊಡಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತೀನಿ. ಅವರು ಜನಪರ ಕಾರ್ಯಕ್ರಮಗಳನ್ನ ಮಾಡೋದರಲ್ಲಿ ನಿಸ್ಸೀಮರಾಗಿದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಗಾಳಿ ಆಂಜನೇಯ ವಾರ್ಡ್ ಆಗಿರ್ಬೋದು, ದೀಪಾಜಿನಗರ, ಬಾಪೂಜಿನಗರ, ಇಲ್ಲೆಲ್ಲ ಅವರ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಕಾರ್ಯಕ್ರಮ ನೋಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ ಅವರು ಜನಾನುರಾಗಿ ಜನಪರ ಕೆಲಸ ಮಾಡೋದಕ್ಕೆ ಯಾವತ್ತೂ ಮುಂದೆ ಇರ್ತಾರೆ. ಆ ರೀತಿ ಇರ್ತಕ್ಕಂಥ ನಾಯಕ ನಮಗೆ ಅಧ್ಯಕ್ಷ ಆಗಿರೋದು ಭಾಳ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯನಗರದಲ್ಲಿ ಮತ್ತೆ ನಾವು BJPಯ MLA ನೋಡ್ತೀವಿ. ಅದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಬರುವಂಥ ದಿನದಲ್ಲಿ ಅಧಿಕಾರವನ್ನು ಕೊಡಲಿ, ಜನಸೇವೆ ಮಾಡಲಿ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಅವರು ನಿರಂತರ ಅಧಿಕಾರ ಇಲ್ಲಾಂದರೂ ಕೂಡ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಯಶಸ್ವಿ ಪಯಣ ಅಧ್ಯಕ್ಷರಾದ ಮೇಲೆ ಈ ವರ್ಷ ತುಂಬ ಯಶಸ್ವಿಯಾಗಿ ಅಧ್ಯಕ್ಷರ ಅವಧಿಯನ್ನು ಪೂರೈಸ್ತಾ ಇದ್ದಾರೆ. ಮುಂದಿನ ದಿನ ಇನ್ನೂ ಕಠಿಣವಾದಂಥ ಸಂದರ್ಭ ಬರುತ್ತೆ, ಎಲೆಕ್ಷನ್ಗಳು ಬರುತ್ತೆ. ಆವಾಗ ತಮ್ಮ ಸಂಪೂರ್ಣ ಸಮಯನ ಎಲ್ಲರ ಒಳಿತಿಗಾಗಿ, ರಾಜಕಾರಣದ ಒಳಿತಿಗಾಗಿ ನಮ್ಮ ಈ ಭಾಗದಲ್ಲಿ ಇವತ್ತಿನವರೆಗೂ ಶಾಸಕರಿಲ್ಲ. ಶಾಸಕರು ಆಯ್ಕೆ ಆಗಬೇಕಂದ್ರೆ ಕಾರ್ಯಕರ್ತರ ಶ್ರಮ ಬೇಕು, ಕಾರ್ಯಕರ್ತರಲ್ಲಿ ಒಗ್ಗೂಡಿಸ್ಬೇಕಂದ್ರೆ ಅಧ್ಯಕ್ಷರ ಶ್ರಮ ಬೇಕು. ಆ ದಾರಿನಲ್ಲಿ ಅವರು ಯಶಸ್ಸಿನ ದಾರಿಯಲ್ಲಿ ನಡೀಲಿ. ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಒಬ್ಬರು ಒಳ್ಳೆ MLA ಆಯ್ಕೆಯಾಗಿ ಬರಲಿ. ಅವ್ರಿಗೂ ಕೂಡ ಅದ್ರ ಜೊತೆ ಅಧಿಕಾರ ಸಿಗಲಿ. ಒಬ್ಬ ಯಶಸ್ವಿ ನಾಯಕ ದೊಡ್ಡ ಮರದ ಕೆಳಗಡೆ ಅವರು ಒಳ್ಳೆ ನೆರಳಲ್ಲಿ ಬಂದಂಥವ್ರು ನಮ್ಮ V ಸೋಮಣ್ಣವರ ನಾಯಕತ್ವದಲ್ಲಿ. ಅವರ ಒಂದು ಯಶಸ್ಸು ಇವ್ರಿಗೂ ಕೂಡ ಶ್ರೇಯಸ್ಸನ್ನು ಸಿಗಲಿ. ಅವ್ರು ಬಂದು ನಡೆದಾರಿನಲ್ಲಿ ಕೂಡ ಇವರು ಅವ್ರ ದಾರಿನಲ್ಲಿ ಹೋಗಲಿ.